ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಸಿಂಧೂ ಶಾಖನ ಕೊಡ್ತಾ ಇದೆ. ಇಷ್ಟು ದಿನ ಸಿಂಧೂ ನದಿಯ ನೀರನ್ನು ಉದಾರವಾಗಿ ಪಾಕಿಸ್ತಾನದ ಜೊತೆ ಹಂಚಿಕೊಳ್ತಾ ಇದ್ದ ಭಾರತ ಈಗ ರಾವಿ ನದಿಯ ಹೆಚ್ಚುವರಿ ನೀರನ್ನು ಕೂಡ ಪಾಕಿಸ್ತಾನಕ್ಕೆ ಹೋಗದಂತೆ ತಡೆಯುವ ಕೆಲಸಕ್ಕೆ ವೇಗ ಕೊಟ್ಟಿದೆ. ಎಲ್ಲ ಅಂದ್ಕೊಂಡ ಹಾಗೆ ಆದ್ರೆ ಇದೇ ಮಾರ್ಚ್ ವೇಳೆಗೆ ಪಾಕಿಸ್ತಾನ 1150 ಕ್ಯೂಸೆಕ್ ನೀರನ್ನ ಕಳ್ಕೊಳ್ಳುತ್ತೆ. ಇದಲ್ಲದೆ ಚೀನಾಬ್ ನದಿ ಮೇಲೆ ನಿರ್ಮಾಣಗೊಳ್ತಾ ಇರುವ 6 ಹೊಸ ಪ್ರಾಜೆಕ್ಟ್ಗಳು ಕೂಡ ವೇಗವನ್ನು ಪಡ್ಕೊಂಡಿವೆ. ಅವೆಲ್ಲವೂ ನಿರೀಕ್ಷೆ ಅಂತಾದರೆ ಪಾಕಿಸ್ತಾನ ತನ್ನ ಅತಿ ದೊಡ್ಡ ಜಲಮೂಲದಿಂದ ಹನಿ ಹನಿ ನೀರಿಗಾಗಿ ಹಾಹಾಕಾರ ಶುರು ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾದ್ರೆ ಸಿಂಧೂ ನದಿಯ ವಿಷಯದಲ್ಲಿ ಭಾರತ ಏನ್ ಮಾಡ್ತಾ ಇದೆ? ರಾವಿ ನದಿ ಮೇಲೆ ನಿರ್ಮಾಣಗೊಂಡಿರುವ ಈ ಹೊಸ ಡ್ಯಾಮ್ ಯಾವುದು, ಅದರ ಸಾಮರ್ಥ್ಯ ಏನು, ಹಾಗೆ ಚೀನಾಬ್ ನದಿಯ ಮೇಲಿನ 6 ಡ್ಯಾಮ್ಗಳು ಪೂರ್ಣಗೊಂಡ್ರೆ ಪಾಕಿಸ್ತಾನದ ಪರಿಸ್ಥಿತಿ ಏನಾಗುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನಕ್ಕೆ ಭಾರತದ ರಾವಿ ನದಿಯಿಂದ ಹರಿಯುವ ಹೆಚ್ಚುವರಿ ನೀರು ಇನ್ನು ಮುಂದೆ ಪಾಕಿಸ್ತಾನವನ್ನ ಸೇರೋದಿಲ್ಲ. ಅದನ್ನ ನಾವೇ ಬಳಕೆ ಮಾಡ್ಕೋತೀವಿ. ಪಂಜಾಬ್ ಹಾಗೂ ಜಮ್ಮು ಕಾಶ್ಮೀರದ ರೈತರ ಉಪಯೋಗಕ್ಕಾಗಿ ಆ ನೀರು ಬಳಕೆ ಆಗುತ್ತೆ. ಕಥುವಾ ಮತ್ತು ಸಾಂಬಾ ಜಿಲ್ಲೆಗಳಲ್ಲಿ ಸುಮಾರು 32,000 ಹೆಕ್ಟೇರ್ ಭೂಪ್ರದೇಶವನ್ನ ನೀರಾವರಿ ಮಾಡೋದಕ್ಕೆ ಆ ನೀರನ್ನ ಬಳಸ್ತೀವಿ. ಹಾಗೆ ಪಂಜಾಬ್ನ 5,000 ಹೆಕ್ಟೇರ್ಗೆ ಇದರ ಮೂಲಕ ನೀರು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ 206 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಮೂಲಕ ಜಮ್ಮು ಕಾಶ್ಮೀರ ಹಾಗೂ ಪಂಜಾಬ್ಗಳು ತಲಾ 20% ಮತ್ತು 80% ವಿದ್ಯುತ್ತನ್ನು ಪಡ್ಕೊಳ್ಳುತ್ತವೆ ಅನ್ನೋ ಮಾತನ್ನ ಜಮ್ಮು ಕಾಶ್ಮೀರದ ಜಲಸಂಪನ್ಮೂಲ ಸಚಿವ ಜಾವೇದ್ ರಾಣಾ ಹೇಳಿದ್ದಾರೆ. ಇಷ್ಟೊಂದು ಆತ್ಮವಿಶ್ವಾಸದಿಂದ ಅವರು ಹೇಳ್ತಾ ಇರೋದು ಶಾಪೂರ್ ಖಂಡಿ ಡ್ಯಾಮ್ ಬಗ್ಗೆ. ಗೆಳೆಯರೆ, ಇದು ರಾವಿ ನದಿ ಮೇಲೆ ನಿರ್ಮಾಣ ಆಗ್ತಾ ಇರೋ ಡ್ಯಾಮು. ಈಗಾಗಲೇ 85% 90% ಕಾಮಗಾರಿ ಪೂರ್ಣಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ರಾವಿ ನದಿ ಮೇಲೆ ಪಂಜಾಬ್ನ ಪಠಾನ್ಕೋಟ್ ಜಿಲ್ಲೆಯಲ್ಲಿ ಡ್ಯಾಮ್ ನಿರ್ಮಾಣ ಆಗ್ತಾ ಇದೆ. ಇದು ರಣಜಿತ್ ಸಾಗರ ಡ್ಯಾಮ್ನಿಂದ 11 ಕಿಲೋಮೀಟರ್ ಕೆಳಗಡೆ ಮತ್ತು ಮಾಧೋಪುರ್ ಬ್ಯಾರೇಜ್ನಿಂದ 8 ಕಿಲೋಮೀಟರ್ ಮೇಲ್ಭಾಗದಲ್ಲಿದೆ. ಹಾಗೆ ಜಮ್ಮು ಮತ್ತು ಕಾಶ್ಮೀರದ ಗಡಿಯ ಸಮೀಪದಲ್ಲಿದೆ. ಹಾಗೆ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಗಡಿಯ ಸಮೀಪದಲ್ಲೇ ಇದೆ. ನಾನಾಗಲೇ ಹೇಳಿದ ಹಾಗೆ ಜಮ್ಮು ಕಾಶ್ಮೀರದ ಸುಮಾರು 32,173 ಹೆಕ್ಟೇರ್, ಪಂಜಾಬ್ ಭಾಗದ 5,000 ಹೆಕ್ಟೇರ್ ಭೂಮಿಗೆ ಇದು ನೀರನ್ನು ಒದಗಿಸುತ್ತೆ. ಇಲ್ಲಿ ಇದರಿಂದ ಹೆಚ್ಚು ನೀರನ್ನ ಜಮ್ಮು ಕಾಶ್ಮೀರ ಬಳಕೆ ಮಾಡುತ್ತೆ. ಹೀಗಾಗಿ ಅಲ್ಲಿ ತಯಾರಾಗುವ 206 ಮೆಗಾವ್ಯಾಟ್ ವಿದ್ಯುತ್ ಪೈಕಿ 80% ಪಂಜಾಬ್ಗೆ ಸಿಕ್ಕರೆ ಇನ್ನು 20% ಜಮ್ಮು ಕಾಶ್ಮೀರಕ್ಕೆ ಸಿಗುತ್ತೆ. ಗೆಳೆಯರೆ, ಶಾಪೂರ್ ಖಂಡಿ ಡ್ಯಾಮ್ ಯೋಜನೆ ಇದೆಯಲ್ಲ, ಇದು ನೆನ್ನೆ ಮೊನ್ನೆ ಯೋಜನೆ ಅಲ್ಲ. 1979ರಲ್ಲಿ ಇಂಥದ್ದೊಂದು ಡ್ಯಾಮ್ ನಿರ್ಮಾಣದ ಬಗ್ಗೆ ಯೋಚಿಸಲಾಯಿತು. ಜಮ್ಮು ಕಾಶ್ಮೀರ ಹಾಗೂ ಪಂಜಾಬ್ಗಳು ಜಂಟಿಯಾಗಿ ಇದನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಒಪ್ಪಂದಕ್ಕೆ ಸಹಿ ಕೂಡ ಹಾಕಿದ್ವು. ಆದರೆ ಅದಾದ ನಂತರ ನಾನಾ ಕಾರಣಗಳಿಂದ ಇದು ವಿಳಂಬ ಆಗ್ತಾ ಹೋಯಿತು. ಮುಂದೆ 15 ವರ್ಷಗಳ ನಂತರ ಅಂದರೆ 1995ರಲ್ಲಿ PV ನರಸಿಂಹರಾವ್ ಪ್ರಧಾನಿಯಾಗಿದ್ದಾಗ ಈ ಡ್ಯಾಮ್ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು. ಅದಾಗಿ 5 ವರ್ಷಗಳಲ್ಲಿ ಅಂದರೆ 2000ರಲ್ಲಿ ಪ್ಲಾನಿಂಗ್ ಕಮಿಷನ್ ಅನುಮತಿಯನ್ನು ಕೊಡ್ತು. ಮುಂದೆ 8 ವರ್ಷಗಳ ಕಾಲ ಅಲ್ಲಿ ಏನು ನಡೆಯಲಿಲ್ಲ. 2008ರಲ್ಲಿ ಇದನ್ನ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಘೋಷಣೆ ಮಾಡಿ ಇದರ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ತನ್ನ ಕೈಗೆ ತಗೊಳ್ತು. 2009ರಲ್ಲಿ ಇದರ ಯೋಜನಾ ವೆಚ್ಚವನ್ನ ಹೆಚ್ಚು ಮಾಡಲಾಯಿತು. ಸಹಜ ಅಲ್ವೇ, 30 ವರ್ಷಗಳ ಹಿಂದೆ ಮಾಡಿದ್ದ ಯೋಜನಾ ವೆಚ್ಚವನ್ನ ಹಾಗೆ ಇಟ್ಕೊಂಡು ಡ್ಯಾಮ್ ನಿರ್ಮಾಣ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ವೆಚ್ಚದಲ್ಲಿ ಹೆಚ್ಚಳ ಮಾಡಿ ಅದನ್ನ ಅಲ್ಲಿಗೆ ನಿಲ್ಲಿಸಿದ್ರು. ಆಮೇಲೆ ಅದು ಮುಂದುವರಿಲಿಲ್ಲ. ಆನಂತರ 2018ರಲ್ಲಿ ಮತ್ತೆ ಈ ಯೋಜನೆಗೆ ಚಾಲನೆ ಸಿಕ್ತು. ಇದನ್ನ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನಿರ್ಮಾಣ ಮಾಡೋದಕ್ಕೆ ಕೆಲಸಗಳು ಆರಂಭ ಆದವು. ಆಮೇಲೆ ಕೋವಿಡ್ ಅದು ಇದು ಶುರುವಾಯಿತು. ಎಲ್ಲವನ್ನು ಮುಗಿಸ್ಕೊಂಡು ಈಗ 2026ರಲ್ಲಿ ಅಂದರೆ 47 ವರ್ಷಗಳ ನಂತರ ಅದು ಉದ್ಘಾಟನೆ ಆಗೋದಕ್ಕೆ ಸಿದ್ಧ ಆಗ್ತಾ ಇದೆ. ಈ ಡ್ಯಾಮ್ ನಿರ್ಮಾಣ ಆದರೆ ರಾವಿ ನದಿಯಿಂದ ಪಾಕಿಸ್ತಾನಕ್ಕೆ ಹರಿಯುವ ಹೆಚ್ಚುವರಿ ನೀರೇನಿದೆ ಅದು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಅದನ್ನು ಭಾರತ ತಾನೇ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಗೆಳೆಯರೆ, ಹಾಗೆ ನೋಡಿದ್ರೆ ಈ ಡ್ಯಾಮ್ ನಿರ್ಮಾಣಕ್ಕೆ ಇಷ್ಟು ವಿಳಂಬ ಮಾಡಬೇಕಾದ ಯಾವ ದೊಡ್ಡ ಕಾರಣನೂ ಇರಲಿಲ್ಲ. ಅದು ನಿರ್ಮಾಣ ಆಗ್ತಾ ಇದ್ದದ್ದು ರಾವಿ ನದಿ ಮೇಲೆ. ರಾವಿಯ ನೀರನ್ನ ಭಾರತ ತನಗೆ ಹೇಗೆ ಬೇಕೋ ಹಾಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಪಾಕಿಸ್ತಾನ ಅನ್ನೋ ದೊಣೆ ನಾಯಕನ ಅಪ್ಪಣೆಯ ಅಗತ್ಯ ಏನಿರಲಿಲ್ಲ. ಆದರೂ ಭಾರತದ ಸರ್ಕಾರಗಳಿಗೆ ಅದು ಯಾಕೋ ಈ ಪ್ರಾಜೆಕ್ಟ್ ಮೇಲೆ ಅಷ್ಟೊಂದು ಆಸಕ್ತಿ ಕುದುರಿರಲಿಲ್ಲ. ಇನ್ನು ರಾವಿ ನದಿಯ ಮೇಲೆ ಭಾರತ ಏನು ಬೇಕಾದರೂ ಕಟ್ಕಬಹುದು ಅನ್ನೋದಾದ್ರೆ ಉಳಿದ ನದಿಗಳ ಮೇಲೆ ಡ್ಯಾಮ್ ಕಟ್ಟೋದಕ್ಕೆ ಯಾರದ್ದಾದ್ರೂ ಅನುಮತಿಯನ್ನು ತಗೋಬೇಕಾ? ಗೆಳೆಯರೆ, ಸಿಂಧೂ ನದಿಯ ನೀರಿನ ಒಪ್ಪಂದದ ಬಗ್ಗೆ ನಿಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಜಸ್ಟ್ ಅದನ್ನ ಹಾಗೆ ನಿಮಗೊಂದ್ಸರಿ ನೆನಪು ಮಾಡ್ಬಿಡ್ತೀನಿ. ಸಿಂಧೂ ನದಿ ನೀರು ಅಂದ್ರೆ ಸಿಂಧೂ, ಝೇಲಂ, ಚೀನಾಬ್, ರಾವಿ, ಸಟ್ಲೇಜ್ ಹಾಗೂ
ಬಿಯಾಸ್ ಅನ್ನೋ 6 ನದಿಗಳ ನೀರಿಗೆ ಸಂಬಂಧಪಟ್ಟ ಒಪ್ಪಂದ ಇದು. ಇಲ್ಲಿ 6 ನದಿಗಳು ಭಾರತದ ಮೂಲಕವೇ ಪಾಕಿಸ್ತಾನಕ್ಕೆ ಹರಿಬೇಕು. ಭಾರತಕ್ಕೆ ಈ ನೀರಿನ ಮೇಲೆ ನೈಸರ್ಗಿಕವಾಗಿ ಒಂದು ಅಧಿಕಾರ ಇದೆ. ಯಾವಾಗ ಬೇಕಾದರೂ ಈ ನದಿಗಳ ನೀರನ್ನ ಭಾರತ ನಿಲ್ಲಿಸೋದಿಕ್ಕೆ ಸಾಧ್ಯ ಆಗತ್ತೆ. ಇನ್ನು ಪಾಕಿಸ್ತಾನ ವಿಭಜನೆ ಆಯ್ತಲ್ಲ, ಆಗ 2 ದೇಶಗಳ ನಡುವೆ ಒಂದು ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ಗೆ ಸಹಿ ಬಿತ್ತು. ಅದರ ಪ್ರಕಾರ ಬ್ರಿಟಿಷ್ ಭಾರತದಲ್ಲಿ ಹೇಗೆ ಸಿಂಧೂ ನದಿಯ ನೀರನ್ನ ಹರಿಸಲಾಗ್ತಾ ಇತ್ತೋ ಅದೇ ಥರ ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ಆ ಒಪ್ಪಂದ. ಅದೊಂದು ತಾತ್ಕಾಲಿಕ ಒಪ್ಪಂದ ಆಗಿತ್ತು. ಮಾರ್ಚ್ 31, 1948ರಲ್ಲಿ ಆ ಒಪ್ಪಂದದ ಅವಧಿ ಮುಗಿತು. ಹೀಗಾಗಿ ಏಪ್ರಿಲ್ 1ರಿಂದ ಭಾರತ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ನೀರನ್ನು ನಿಲ್ಲಿಸಿತು. ಆನಂತರ ಮತ್ತೆ 2 ದೇಶಗಳ ನಡುವೆ ಇಂಟರ್ ಡೊಮಿನಿಯನ್ ಅಕಾರ್ಡ್ಗೆ ಸಹಿ ಬಿತ್ತು. ಆಮೇಲೆ ಮತ್ತೆ ನೀರು ಸರಾಗವಾಗಿ ಹರಿಯೋದಕ್ಕೆ ಶುರುವಾಯಿತು. ಗೆಳೆಯರೆ, ಅಲ್ಲಿ 1 ತಿಂಗಳ ಕಾಲ ನೀರು ನಿಂತಿತ್ತಲ್ಲ, ಅದರಿಂದ ಪಾಕಿಸ್ತಾನ ಎಚ್ಚೆತ್ಕೊಳ್ತು. ಭಾರತ ಯಾವತ್ತಿದ್ರೂ ನೀರನ್ನು ನಿಲ್ಲಿಸಿ ನಮ್ಮನ್ನು ಸಮಸ್ಯೆಗೆ ದೂಡಬಹುದು ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡ್ರು. ಅದಾದ ನಂತರ ನೀರಿಗಾಗಿ ಮಾತುಕತೆಗಳು ಶುರುವಾದವು. ಪಾಕಿಸ್ತಾನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಾಬಿ ಮಾಡ್ತಾ ಹೋಯಿತು. ಅಮೆರಿಕದ ಸಹಾಯವನ್ನು ತಗೊಳ್ತು. ಕಡೆಗೆ 1960ರಲ್ಲಿ ವಿಶ್ವ ಬ್ಯಾಂಕಿನ ಮಧ್ಯಸ್ಥಿಕೆಯಲ್ಲಿ ಇನ್ನೊಂದು ಒಪ್ಪಂದ ಆಯಿತು. ಅದನ್ನು ಸಿಂಧೂ ನದಿ ನೀರಿನ ಒಪ್ಪಂದ ಅಂತ ಕರೀತಾರೆ. ಅದರ ಪ್ರಕಾರ ಸಿಂಧೂ ನದಿ ಮತ್ತು ಅದರ ಉಪನದಿಗಳನ್ನು ಪೂರ್ವ ಪಶ್ಚಿಮದ ನದಿಗಳು ಅಂತ ವಿಭಜಿಸಲಾಯಿತು. ಸಿಂಧೂ, ಝೇಲಂ, ಚೀನಾಬ್ ನದಿಗಳು ಪೂರ್ವದ ನದಿಗಳು. ಅವುಗಳ ನೀರನ್ನು ಭಾರತ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಬಿಟ್ಟು ಕೊಡಬೇಕು. ಆ ನದಿಗಳ ಮೇಲೆ ಭಾರತ ರನ್ ಆಫ್ ದ ರಿವರ್ ಡ್ಯಾಮ್ಗಳನ್ನು ಬೇಕಾದರೆ ನಿರ್ಮಾಣ ಮಾಡ್ಕೋಬಹುದು. ಆದರೆ ನದಿ ನೀರನ್ನು ನೀರಾವರಿಗೆ, ಕುಡಿಯುವ ನೀರಿನ ವ್ಯವಸ್ಥೆಗೆ, ಕೈಗಾರಿಕೆಗಳಿಗೆ ಹೀಗೆ ಯಾವುದೇ ಕಾರಣಕ್ಕೂ ಡೈವರ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಸ್ಟಾಕ್ ಮಾಡೋ ಹಾಗೆ ಕೂಡ ಇಲ್ಲ. ಆ ನದಿಗಳ ಮೇಲೆ ನೀರು ಸಂಗ್ರಹ ಮಾಡುವಂಥ ಡ್ಯಾಮ್ಗಳನ್ನು ಕೂಡ ಭಾರತ ಕಟ್ಟೋ ಹಾಗಿಲ್ಲ. ಆದರೆ ಜಲವಿದ್ಯುತ್ ಯೋಜನೆಗಳಿಗೆ ಬೇಕಾದ ಹಾಗೆ ಡ್ಯಾಮನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಯಾವ ಅಡ್ಡಿಯೂ ಇಲ್ಲ ಅಂತ ಅದರಲ್ಲಿ ಹೇಳಲಾಯಿತು. ಹಾಗೆ ಇನ್ನುಳಿದ 3 ನದಿಗಳಿದ್ವು ನೋಡಿ, ರಾವಿ, ಸಟ್ಲೇಜ್ ಹಾಗೂ ಬಿಯಾಸ್. ಆ 3 ನದಿಗಳನ್ನು ಭಾರತಕ್ಕೆ ಸಂಪೂರ್ಣವಾಗಿ ಬಿಟ್ಟುಕೊಡಲಾಯಿತು. ಅದರ ಮೇಲೆ ಭಾರತ ಏನು ಬೇಕಾದರೂ ಮಾಡಬಹುದು. ಅದರ ಒಂದೇ ಒಂದು ಹನಿ ನೀರನ್ನು ಕೂಡ ಪಾಕಿಸ್ತಾನದ ಜೊತೆ ಹಂಚಿಕೊಳ್ಳಬೇಕಾದ ಅಗತ್ಯ ಭಾರತಕ್ಕಿರಲಿಲ್ಲ. ಆದರೆ ದುರಂತ ಅಂದರೆ ನಮಗೆ ಈ 3 ನದಿಗಳ ಮೇಲೆ ಕೂಡ ಒಂದಷ್ಟು ಡ್ಯಾಮ್ಗಳನ್ನು ನಿರ್ಮಾಣ ಮಾಡ್ಕೊಂಡು ಅದರ ಅಷ್ಟೂ ನೀರನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಅಲ್ಲಿಂದಲೂ ಪ್ರತಿ ವರ್ಷ ಒಂದಷ್ಟು ನೀರು ಪಾಕಿಸ್ತಾನಕ್ಕೆ ಹರಿದು ಹೋಗ್ತಲೇ ಇತ್ತು. ಈಗ ರಾವಿ ನದಿಯ ಮೇಲೆ ಶಾಪೂರ್ ಖಂಡಿ ಡ್ಯಾಮನ್ನು ನಿರ್ಮಾಣ ಮಾಡೋ ಮೂಲಕ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇದ್ದ ಹೆಚ್ಚುವರಿ ನೀರನ್ನು ಭಾರತ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಂತ ಬರೀ ರಾವಿ ಮಾತ್ರ ಅಲ್ಲ, ಚೀನಾಬ್ ನದಿ ಮೇಲೆ ಕೂಡ 6 ಹೊಸ ಡ್ಯಾಮ್ಗಳ ನಿರ್ಮಾಣ ಆಗ್ತಾ ಇದೆ. ಗೆಳೆಯರೆ, ಅಲ್ಲಿ ಪಾಕಿಸ್ತಾನ ಭಾರತದ ಜೊತೆ ಸಾಕಷ್ಟು ಯುದ್ಧಗಳನ್ನು ಮಾಡಿದ್ರು, ಭಯೋತ್ಪಾದಕರನ್ನು ನುಗ್ಗಿಸಿ ದಾಳಿ ಮಾಡಿಸಿದ್ರು. ಭಾರತ ನೀರಿನ ಒಪ್ಪಂದವನ್ನು ಹಾಗೆ ಮುಂದುವರಿಸ್ತಾ ಬರ್ತಾ ಇತ್ತು. ಹೀಗಾಗಿ ಇದನ್ನ ಜಗತ್ತಿನ ಅತಿ ಸುದೀರ್ಘ ಕಾಲದ ನೀರಿನ ಒಪ್ಪಂದ ಅಂತ ಕರೆದ್ರು. ಆದರೆ ಮೋದಿ ಪ್ರಧಾನಿಯಾದ ನಂತರ ನೀರು ಮತ್ತು ರಕ್ತ ಒಟ್ಟೊಟ್ಟಿಗೆ ಹರಿಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಎಚ್ಚರಿಕೆಯನ್ನ ಪಾಕಿಸ್ತಾನಕ್ಕೆ ಕೊಡೋ ಮೂಲಕ ಉಗ್ರರ ದಾಳಿಗಳು ನಡೆದರೆ ನಾವು ನೀರು ನಿಲ್ಲಿಸ್ತೀವಿ ಅಂತ ಭಾರತ ಹೇಳ್ತು. ಆದರೆ ಅದು ಅಂಥ ದೊಡ್ಡ ಪರಿಣಾಮವನ್ನೇನು ಬೀರಲಿಲ್ಲ. 2025ರಲ್ಲಿ ಪಹಲ್ಗಾಮ್ ಮೇಲೆ ಉಗ್ರರ ದಾಳಿ ನಡೀತು ನೋಡಿ. ಆಗ ಭಾರತ ಪಾಕಿಸ್ತಾನದ ಜೊತೆಗಿದ್ದ ಸಿಂಧೂ ನದಿ ನೀರಿನ ಒಪ್ಪಂದವನ್ನು ಅಮಾನತಿನಲ್ಲಿಡ್ತು. ಗೆಳೆಯರೆ, ಇಲ್ಲಿ ಭಾರತ ನೀರಿನ ಒಪ್ಪಂದವನ್ನು ರದ್ದು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅದನ್ನು ಏಕಪಕ್ಷೀಯವಾಗಿ ರದ್ದು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಆದರೆ ಅದನ್ನು ಅಮಾನತಲ್ಲಿಡೋದಕ್ಕೆ, ಮತ್ತೆ ಮಾತುಕತೆಗಳನ್ನು ಮಾಡೋದಕ್ಕೆ, 2 ದೇಶಗಳ ಬದಲಾದ ಜನಸಂಖ್ಯೆ, ಭೌಗೋಳಿಕ ಪರಿಸ್ಥಿತಿಗಳ ಆಧಾರದ ಮೇಲೆ ಆ ಒಪ್ಪಂದವನ್ನು ಮತ್ತೆ ಮಾತುಕತೆಗಳ ಮೂಲಕ ನೀರನ್ನು ಮರುಹಂಚಿಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ. ಈಗ ಭಾರತ ಅದನ್ನೇ ಮಾಡಿದೆ, ಒಪ್ಪಂದವನ್ನು ಅಮಾನತಿನಲ್ಲಿಟ್ಟಿದೆ. ಹೀಗಾಗಿ ಆ ಒಪ್ಪಂದದಲ್ಲಿ ಏನಿದೆ ಅದು ಯಾವುದನ್ನು ಭಾರತ ಈಗ ಫಾಲೋ ಮಾಡಬೇಕಾದ ಅಗತ್ಯ ಇಲ್ಲ. ಪಾಕಿಸ್ತಾನಕ್ಕೆ ಪ್ರವಾಹಗಳ ಬಗ್ಗೆ, ಡ್ಯಾಮ್ಗಳಲ್ಲಿರೋ ನೀರಿನ ಬಗ್ಗೆ, ಹೆಚ್ಚುವರಿ ನೀರು ಹರಿಯೋ ಬಗ್ಗೆ ಅಥವಾ ನೀರು ನಿಲ್ಲಿಸೋ ಬಗ್ಗೆ ಯಾವುದರ ಬಗ್ಗೆನೂ ಭಾರತ ಮಾಹಿತಿ ಕೊಡಬೇಕಾದ ಅಗತ್ಯ ಇರೋದಿಲ್ಲ. ನಾವು ಯಾವ ನದಿಯ ಮೇಲೆ ಯಾವ ಡ್ಯಾಮ್ ಕಟ್ಟೋದಿಕ್ಕೂ ಪಾಕಿಸ್ತಾನದ ಅನುಮತಿಯನ್ನು ತಗೋಬೇಕಾದ ಅಗತ್ಯ ಕೂಡ ಇರೋದಿಲ್ಲ. ಹೀಗಾಗಿ ಭಾರತ ತಾನು ಚೀನಾಬ್, ಝೇಲಂ ನದಿಗಳ ಮೇಲೆ ನಿರ್ಮಾಣ ಮಾಡೋದಕ್ಕೆ ಹೋಗ್ತಾ ಇದ್ದ ಒಂದಷ್ಟು ರನ್ ಆಫ್ ದ ರಿವರ್ ಪ್ರಾಜೆಕ್ಟ್ಗಳಿಗೆ ಕೂಡ ಪಾಕಿಸ್ತಾನ ತೊಂದರೆ ಕೊಡ್ತಾ ಇತ್ತಲ್ಲ, ಆ ಯೋಜನೆಗಳನ್ನು ಪೂರ್ಣಗೊಳಿಸ್ತಾ ಇದೆ. ಜೊತೆಗೆ ಹೊಸ ಡ್ಯಾಮ್ಗಳ ನಿರ್ಮಾಣಕ್ಕೆ ಕೂಡ ಮುಂದಾಗ್ತಾ ಇದೆ. ಗೆಳೆಯರೆ, ಈಗಾಗಲೇ ಚೀನಾಬ್ ನದಿ ಮೇಲೆ ರನ್ ಆಫ್ ದ ರಿವರ್ ಡ್ಯಾಮ್ಗಳ ನಿರ್ಮಾಣ ಆಗಿದೆ. ಅಲ್ಲಿ ರೇಸಿ ಸಮೀಪ ಸಲಾಲ್ ಡ್ಯಾಮ್ ಇದೆ. ಅದು 690 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯವನ್ನು ಹೊಂದಿದೆ. 1995ರಲ್ಲಿ ಅದು ಪೂರ್ಣಗೊಂಡಿದೆ. ಹಾಗೆ ರಾಂಬನ್ ಸಮೀಪ ಬಗ್ಲಿಹಾರ್ ಡ್ಯಾಮು
900 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದ್ದು 2009ರಿಂದ 2016ರ ನಡುವೆ ಅದು ಪೂರ್ಣಗೊಂಡಿದೆ. ಕಿಶ್ತ್ವಾರ್ ಸಮೀಪ 390 ಮೆಗಾವ್ಯಾಟ್ ಸಾಮರ್ಥ್ಯದ ದಲ್ಹಸ್ತಿ ಡ್ಯಾಮ್ ಇದೆ. ಇದು 2007ರಿಂದ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಝೇಲಂ ನದಿ ಮೇಲೆ ಕೂಡ ಇದೇ ರೀತಿಯ 5 ರನ್ ಆಫ್ ದ ರಿವರ್ ಡ್ಯಾಮ್ಗಳು ಪೂರ್ಣಗೊಂಡಿವೆ, ಕಾರ್ಯನಿರ್ವಹಿಸ್ತಾ ಇವೆ. ಆದರೆ ಇನ್ನೊಂದಷ್ಟು ಡ್ಯಾಮ್ ನಿರ್ಮಾಣಕ್ಕೆ ಪಾಕಿಸ್ತಾನ ಅಡ್ಡಿಯನ್ನು ಉಂಟು ಮಾಡಿತ್ತು, ವಿವಾದವನ್ನು ಸೃಷ್ಟಿ ಮಾಡಿತ್ತು. ಝೇಲಂ ನದಿಯ ಮೇಲೆ ಭಾರತ ಕಿಶನ್ ಗಂಗಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಹೋದಾಗ ಪಾಕಿಸ್ತಾನ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸಿತು. ಕಡೆಗೆ ಈ ವಿವಾದ ವರ್ಲ್ಡ್ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಪೂರ್ಣಗೊಳ್ತಾದ್ರೂ ಪಾಕಿಸ್ತಾನ ಅದನ್ನು ಅಲ್ಲಿಗೇನು ನಿಲ್ಲಿಸಿಲ್ಲ. ಇದಲ್ಲದೆ ತಲ್ಬುಲ್ ನ್ಯಾವಿಗೇಷನ್ ಪ್ರಾಜೆಕ್ಟ್ಗೆ ಕೂಡ ಪಾಕಿಸ್ತಾನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿತ್ತು ಮತ್ತು ಅದಕ್ಕೆ ಅಡ್ಡಿಯನ್ನುಂಟು ಮಾಡಿತ್ತು. ಆದರೆ ಈಗ ಅಲ್ಲಿ ನೀರು ಹಂಚಿಕೆಯ ಒಪ್ಪಂದನೇ ಇಲ್ಲ. ಹೀಗಾಗಿ ಈ ಯೋಜನೆಗಳನ್ನು ಕೂಡ ಭಾರತ ಪೂರ್ಣಗೊಳಿಸುತ್ತೆ. ಅಷ್ಟೇ ಅಲ್ಲ, ಚೀನಾದ ಮೇಲೆ ಇನ್ನೂ 6 ಹೊಸ ಪ್ರಾಜೆಕ್ಟ್ಗಳು ಕೂಡ ಪೂರ್ಣಗೊಳ್ಳುವ ಹಂತವನ್ನು ತಲುಪ್ತಾ ಇವೆ. ಅದರಲ್ಲಿ 1000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ ಪಕಾಲ್ ದುಲ್ ಪ್ರಾಜೆಕ್ಟು ಡಿಸೆಂಬರ್ 2026ರ ಹೊತ್ತಿಗೆ ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ 624 ಮೆಗಾವ್ಯಾಟ್ ಸಾಮರ್ಥ್ಯದ ಕಿರು ಡ್ಯಾಮ್ ಕೂಡ ಇದೇ ವರ್ಷ ಡಿಸೆಂಬರ್ ಅಂತ್ಯದ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆಯನ್ನು ಹೊಂದಿದೆ. ಇನ್ನು 850 ಮೆಗಾವ್ಯಾಟ್ ಸಾಮರ್ಥ್ಯದ ರಟ್ಲೆ ಪ್ರಾಜೆಕ್ಟು 2028ರ ಹೊತ್ತಿಗೆ ಪೂರ್ಣಗೊಳ್ಳುತ್ತೆ. ಕ್ವಾರ್ ಸವಾಲ್ಕೋಟ್ ಪ್ರಾಜೆಕ್ಟುಗಳು ಕೂಡ 2028ರ ಹೊತ್ತಿಗೆ ಪೂರ್ಣಗೊಳ್ಳುತ್ತವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ದಲ್ಹಸ್ತಿ ಸ್ಟೇಜ್ 2 ಪ್ರಾಜೆಕ್ಟ್ಗೆ ಕೂಡ ಹೊಸದಾಗಿ ಅನುಮೋದನೆಯನ್ನ ಕೊಡಲಾಗಿದೆ. ಅದರ ನಿರ್ಮಾಣ ಕಾರ್ಯ ಕೂಡ ಶೀಘ್ರದಲ್ಲಿ ಆರಂಭ ಆಗುತ್ತೆ. ಇನ್ನು ಈ ಯೋಜನೆಗಳು ಪೂರ್ಣಗೊಂಡ್ರೆ ಪಾಕಿಸ್ತಾನಕ್ಕೆ ಸಹಜವಾಗಿ ನೀರಿನ ಹರಿವು ಕಡಿಮೆ ಆಗುತ್ತೆ. ಇಲ್ಲಿ ಪಾಕಿಸ್ತಾನದ 80% ಕೃಷಿ ಸಿಂಧೂ ನದಿ ನೀರಿನ ಮೇಲೆ ಆಧಾರಪಟ್ಟಿದೆ. ಅದರಲ್ಲೂ ಮುಖ್ಯವಾಗಿ ಪಂಜಾಬ್ ಭಾಗದ ಪಾಕಿಸ್ತಾನ ಇದೆಯಲ್ಲ, ಅಲ್ಲಿಗೆ ನೀರಿನ ಕೊರತೆ ಉಂಟಾದ್ರೆ ಪಾಕಿಸ್ತಾನದ ಕೃಷಿ ಕ್ಷೇತ್ರದ ಮೇಲೆ ಅದರ ದೊಡ್ಡ ಪ್ರಭಾವ ಉಂಟಾಗುತ್ತೆ. 25ರಿಂದ 30% ಕೃಷಿ ಉತ್ಪಾದನೆ ಇದರಿಂದ ಕುಂಠಿತಗೊಳ್ಳುತ್ತೆ ಅಂತ ಹೇಳ್ತಾರೆ. ಇನ್ನು ಅಲ್ಲಿ ಡ್ಯಾಮ್ ನಿರ್ಮಾಣ ಮಾಡೋದ್ರಿಂದ ಭಾರತ ಪಾಕಿಸ್ತಾನದಲ್ಲಿ ಯಾವಾಗ ಬೇಕಾದರೂ ಪ್ರವಾಹಕ್ಕೆ ಕಾರಣ ಆಗಬಹುದು. ನೀರು ಹಂಚಿಕೆಯ ಒಪ್ಪಂದ ಇಲ್ಲದೆ ಇದ್ರೆ ನೀರಿನ ಬಗ್ಗೆ ಮಾಹಿತಿ ಕೊಡಬೇಕಾದ ಜವಾಬ್ದಾರಿ ಕೂಡ ಭಾರತಕ್ಕಿರೋದಿಲ್ಲ. ಇನ್ನು ಬರೀ ಭಾರತದ ನದಿಗಳ ಹರಿವನ್ನ ಮಾತ್ರ ಕಡಿಮೆ ಮಾಡೋದಷ್ಟೇ ಅಲ್ಲ, ಆಫ್ಘನಿಸ್ತಾನದಿಂದ ಹರಿಯುವ ಸಿಂಧೂ ನದಿಯ ಉಪನದಿ ಅನ್ನಿಸಿಕೊಳ್ಳುವ ಕಾಬೂಲ್ ನದಿ ಮೇಲೆ ಕೂಡ ಡ್ಯಾಮ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಭಾರತ ಆಫ್ಘನಿಸ್ತಾನಕ್ಕೆ ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇದೆ. ಅಲ್ಲಿಂದ ಬರುವ ನೀರು ಖೈಬರ್ ಭಾಗದ ಮೂಲಕ ಪಂಜಾಬ್ಗೆ ಹರಿಯುತ್ತೆ. ಅದನ್ನು ನಿಲ್ಲಿಸಿದ್ರೆ ಪಾಕಿಸ್ತಾನದಲ್ಲಿ ಹರಿಯುವ ಸಿಂಧೂ ನದಿ ಹೆಚ್ಚು ಕಡಿಮೆ ತನ್ನ ಬಹುಪಾಲು ಹರಿವನ್ನು ಕಳ್ಕೋಬೇಕಾಗಿ ಬರುತ್ತೆ. ಇದು ಪಾಕಿಸ್ತಾನವನ್ನ ಜಲಸಂಕಷ್ಟಕ್ಕೆ ಸಿಲುಕುವ ಹಾಗೆ ಮಾಡುತ್ತೆ. ಹೀಗಾಗಿನೇ ಪಾಕಿಸ್ತಾನ ಸಿಂಧೂ ನದಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಿಕೊಡಿ ಅಂತ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಅಂಗಲಾಚುತ್ತಾ ಬರ್ತಾ ಇರೋದು. ಗೆಳೆಯರೇ, ಇಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹಂಚಿಕೆಯಾದ ನದಿಗಳನ್ನು ಹಾಗೆ ಬಿಟ್ಟು ತನ್ನ ನದಿಗಳ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ರೂ ಕೂಡ ಪಾಕಿಸ್ತಾನ ತೀವ್ರ ಜಲ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೆ. ಆ ಕೆಲಸವನ್ನೇ ಈಗ ಶಾಪೂರ್ ಕಂಡಿ ಮೂಲಕ ಮಾಡ್ತಾ ಇದ್ದಾರೆ. ಆಗ್ಲಿ, ನೀರು ರಕ್ತ ಒಟ್ಟೊಟ್ಟಿಗೆ ಹರಿಯೋದು ಸರಿಯಲ್ಲ ಅಲ್ವೇ? ಇದು ಗೆಳೆಯರೆ ಶಾಪೂರ್ ಖಂಡಿ ಹಾಗೂ ಇನ್ನಿತರ ಡ್ಯಾಮ್ಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.